ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಕ್ಕಳವ, ಇದೊಂದಕ್ಕೆ ಅವಕಾಶ ಮಾಡಿಕೊಡವ. ಇನ್ಯಾವತ್ತು ನನ್ನ ಮಕ್ಕಳನ್ನ ದೂರ ಮಾಡಬೇಡ. ಅತ್ತೆ, ಇಷ್ಟೇ ಆಗಿದೆಯಂತೆ, ಇನ್ನು ಅದಾಗಲ್ವಾ? ಅದೆಲ್ಲ ಬೇಡಿ. ನಿಮ್ಮ ಹತ್ರ ನಾನೊಂದು ಮುಖ್ಯವಾದ ವಿಷಯ ಕೇಳಬೇಕಿತ್ತು. ಏನವ ಅದು? ಅತ್ತೆ, ನೀವು ಮಾವಂಗೆ ಹೆಂಗೆ ಸಿಕ್ಕಿದ್ರಿ? ಅದು ಅಲ್ಲದೆ ಮಾವ ನಿಮ್ಮ ಕೈನ ಹಿಡ್ಕೊಂಡು ಇಲ್ಲಿವರೆಗೂ ಕರ್ಕೊಂಡು ಬಂದು ನಿಲ್ಸಿದ್ದಾರೆ ಅಂದರೆ ನಮ್ಗೆ ಯಾರಿಗೂ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಹೇಗೆ ಸಿಕ್ಕಿದ್ರಿ ಅತ್ತೆ? ಇಲ್ಲ, ನಾನು ನಿಜ ಹೇಳಿದ್ರೆ ರಶ್ಮಿ ಕಷ್ಟದಲ್ಲಿರೋದು ಇವ್ರಿಗೆ ಗೊತ್ತಾಗತ್ತೆ. ಆಗ ನನ್ನ ಮಗ ಮನುಷ್ಯನೇ ಆಗಿರೋದಿಲ್ಲ. ಬೇಡ ಬೇಡ, ನನ್ನ ಮಗಳು ಜೀವನನ ನಾನೇ ಸರಿ ಮಾಡ್ತೀನಿ ಹೊರತು ಇವ್ರಿಗೆ ಹೇಳೋದಿಲ್ಲ. ಅದು ರಾತ್ರಿ ಊಟ ಆಯ್ತು, ಗಾಳಿ ತಗೊಳ್ಳುವ ಅಂತ ಹೊರಗಡೆ ಬಂದೆ. ಇದ್ದಕ್ಕಿದ್ದಾಗೆ ಕರೆಂಟ್ ಹೊಟ್ಟೋಯ್ತು. ಯಾರೋ ನನ್ನನ್ನು ಅಟ್ಟಿಸ್ಕೊಂಬಂದಂಗಾಯ್ತು. ನಾನು ಹೆದರ್ಕೊಂಡು ಓಡಿದೆ. ಅಷ್ಟರಲ್ಲಿ ನನ್ನ ಮಗ ಯಾರು ಅಂತಲೂ ನೋಡಿದೆ, ನನ್ನ ಕೈ ಇಟ್ಕೊಂಡು ಇಲ್ಲಿವರೆಗೂ ಕರ್ಕೊಂಬಂದ್ಬಿಟ್ಟ. ಎಂಥ ಮಾತಂದೆ ಶಾರದಾ. ಕೊನೆಗೂ ಮಾಕಳವನ ಕಣ್ಣು ನಿನ್ನ ಮೇಲೆ ಬಿತ್ತು. ನನ್ನ ಮಗ ಯಾರು ನೆರಳು ಕಂಡ್ರು ಆಗಲ್ಲ ಅಂತಿದ್ನೋ ಅವ್ರ ಕೈ ಹಿಡ್ದೆ ಮನೆಗೆ ಕರ್ಕೊಂಡು ಬಂದವನಂದ್ರೆ ಇದು ದೈವಶಕ್ತಿ ಇಲ್ಲದೆ ಸಾಧ್ಯನೇ ಇಲ್ಲ. ಅಂದು ಇಂದು ಈ ಮನೆ ಸಂಪೂರ್ಣ ಆಗೋಯ್ತು. ಇಲ್ಲ ಮಾವಯ್ಯ, ಈ ಮನೆ ಇನ್ನೂ ಸಂಪೂರ್ಣ ಆಗಿಲ್ಲ. ಯಾಕವ ಹಿಂಗಂತೀಯ? ಯಾವಾಗ ಅತ್ತೆ ಯಾವ ತಪ್ಪು ಮಾಡಿಲ್ಲ ಅಂತ ನಾವು ಸಾಬೀತು ಮಾಡ್ತೀವೋ, ಮಾವನ ಮನಸ್ಸಲ್ಲಿರೋ ದ್ವೇಷ ಕೋಪನೆಲ್ಲ ತೆಗೆದು ಅವನ ಬಾಯಲ್ಲಿ ಅತ್ತೆನ ಯಾವಾಗ ಅಮ್ಮ ಅಂತ ಕರೆಯೋ ಹಾಗೆ ಮಾಡ್ತೀವೋ ಆಗ ಈ ಮನೆ ಸಂಪೂರ್ಣ ಆಗತ್ತೆ. ಹೌದು ಕಣವ, ಎಲ್ಲ ಸರಿ ಹೋಯ್ತದೆ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಖಂಡಿತ ಸರಿ ಹೋಯ್ತದೆ. ನಾಳೆನೆ ನಮ್ಮ ರತ್ನನ ನಿಶ್ಚಿತಾರ್ಥ. ಅಷ್ಟರಲ್ಲೇ ಯಾರು ಬಂದ್ರಲ್ಲ, ನನಗೆ ಸಂತೋಷ ಆಗೋಯ್ತು. ಹೌದು ರೀ, ಇಷ್ಟು ದಿವಸ ನನ್ನೆಲ್ಲ ಹೆಣ್ಮಕ್ಳು ಮದುವೆನ ದೂರದಲ್ಲೇ ನಿಂತು ನೋಡ್ತಿದ್ದೆ. ಆದರೆ ಈ ಸಲ ನನ್ನ ಮಗಳು ರತ್ನನ ಮದುವೆ ಹತ್ರದಿಂದ ನೋಡ್ತೀನಿ. ಮಕ್ಕಳವ, ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ